ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಲ್ಡರ್ ಜಯರಾಮ್ ಮನೆ ಮೇಲೆ ನಡೆದಂಥ ದಾಳಿ ಅದು ಎಷ್ಟರ ಮಟ್ಟಿಗೆ ದಾಖಲೆಗಳು ಸೀಸ್ ಆಗಿವೆ ಅಂತಂತಂದರೆ ಇದು ಇಡೀ ಮುಡಾ ಹಗರಣ ಯಾವ ರೀತಿ ನಡೆದಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಕೋಟಿ ಕೋಟಿ ಕಳ್ಳ ವ್ಯವಹಾರ ನಡೆದಿದೆ, ಕೋಡ್ ವರ್ಡ್ಗಳನ್ನು ಬಳಸಲಾಗಿದೆ. 29/10/2024 29 ಅಕ್ಟೋಬರ್ ಇವರು ಮನೆ ಮೇಲೆ ದಾಳಿ ನಡೆದಿತ್ತು. 70 ಗಂಟೆಗಳ ಕಾಲ ಅಧಿಕಾರಿಗಳು ಶೋಧನೆ ಮಾಡಿದರು. ಬೇನಾಮಿ ದಾಖಲೆಗಳು ಬಿಲ್ಡರ್ ಜಯರಾಮ್ ಮನೆಯಲ್ಲಿ ಪತ್ತೆಯಾದವು. ಬೇನಾಮಿ ದಾಖಲಾತಿಗಳು ನಾವು ಅವರ ಫೋಟೋವನ್ನು ಕೂಡ ತೋರಿಸ್ತಾ ಇದ್ದೀವಿ, ದಾಖಲಾತಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಬಿಲ್ಡರ್ ಜಯರಾಮ್ ಮನೆ ಮೇಲೆ ಏನು ರೇಡ್ ಆಯಿತು, ಆವಾಗ ಇಡೀ ಕಳ್ಳ ವ್ಯವಹಾರಗಳು ಯಾವ ರೀತಿ ನಡೀತವೆ ಅದೆಲ್ಲದೂ ಕೂಡ ಬಯಲಾಯಿತು. ಡೈರಿ ಇತ್ತು ಅಲ್ಲಿ, ಆ ಡೈರಿನ ಅಧಿಕಾರಿಗಳು ವಶಕ್ಕೆ ಪಡೆದರು. ಅದರಲ್ಲಿ ಏನೇನೋ ಕೋಡ್ ವರ್ಡ್ಗಳು. ಕೋಕೋನಟ್ ಅಂತಂತಂದರೆ 1 ಲಕ್ಷ ಅಂತ, 10 ಕೋಕೋನಟ್ಸ್ ಅಂತಂದರೆ 10 ಲಕ್ಷ ಅಂತ. ಈ ರೀತಿ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘದ ಹೆಸರಲ್ಲೂ ಕೂಡ ಬೇನಾಮಿಯಾಗಿದೆ. ಮುಡಾ ಮಾಜಿ ಆಯುಕ್ತರು ಅವರು, ಅವರ ಕುಟುಂಬಸ್ಥರ ಹೆಸರಲ್ಲೇ ಆಸ್ತಿ ಇದೆ. ದಿನೇಶ್ ಮತ್ತು ದಿನೇಶ್ ಫ್ಯಾಮಿಲಿ. ಕೋಟಿ ಕೋಟಿ ಕಳ್ಳ ವ್ಯವಹಾರಕ್ಕೆ ಕೋಕೋನಟ್ ಅನ್ನುವಂಥ ಹೆಸರು, ಒಳ್ಳೆಯ ಹೆಸರು ನೋಡಿ. ಕೋಟಿ ಕೋಟಿ ಕಳ್ಳ ವ್ಯವಹಾರ, ಅದಕ್ಕಿಟ್ಟಂಥ ಹೆಸರು ಕೋಡ್ ವರ್ಡ್ ಕೋಕೋನಟ್. ಚೆನ್ನಾಗಿದೆ ಕೋಕೋನಟ್. ಈ ಕೋಡ್ ವರ್ಡ್ ಮೇಲೆ ಇವರು ಬೇನಾಮಿ ವ್ಯವಹಾರಗಳನ್ನು ಮಾಡ್ತಾ ಇದ್ರು. ಬಿಲ್ಡರ್ ಅದಕ್ಕೆ ಒಂದು ಕೋಡ್ ವರ್ಡ್ ಕೊಟ್ಟಿದ್ರು, ಅದು ಕೋಕೋನಟ್. ಕೋಕೋನಟ್ ಕೋಡ್ ವರ್ಡ್ ಮುಖಾಂತರನೇ ಕೆಲವರಿಗೆ ಹಣ ಹೋಗ್ತಾ ಇತ್ತು. ಇಷ್ಟು ಕೋಕೋನಟ್ ಕಳಿಸಿದ್ದೀನಿ ಅಂತಂದರೆ ಇಷ್ಟು ಲಕ್ಷ, ಇಷ್ಟು ಕೋಟಿ ಹೋಗಿದೆ ಅಂತ ಅರ್ಥ. ಕೋಕೋನಟ್ ಅಂದ್ರೆ ಏನು ಅಂತ ಇಡೀ ಅಧಿಕಾರಿಗಳು ಅಚ್ಚರಿಯಿಂದ ಕೇಳ್ತಾರೆ. ಆವಾಗ ಜಯರಾಮ್ ಬಾಯ್ಬಿಡ್ತಾನೆ ಅದನ್ನು. ಇಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ನಾವು ಈ ರೀತಿ ಒಂದು ಸಂದೇಶದ ಮುಖಾಂತರ ನಾವು ದುಡ್ಡು ತಲುಪಿಸ್ತಾ ಇದ್ವಿ. ಏನು ಹಂಗಾದ್ರೆ ಕೋಕೋನಟ್ ಅಂತಂದರೆ? ಕೋಕೋನಟ್ ಅಂತಂದರೆ ಅದೊಂದು ಕೋಡ್ ವರ್ಡ್. ಒಂದು ಕೋಕೋನಟ್ ಅಂತಂದ್ರೆ 1 ಲಕ್ಷ, 50 ಕೋಕೋನಟ್ ಕಳಿಸಿ ನೋಡಿ ಅಂತಂದ್ರೆ 50 ಲಕ್ಷ. ಇದು ಸಂಗತಿ.